ಮುಂದಿನ ಸುದ್ದಿಗೆ ಹೋಗೋಣ. ಪಕ್ಕದ ರಾಜ್ಯ ತಮಿಳುನಾಡಿಂದು. ತಮಿಳುನಾಡಿನಲ್ಲಿ ಫೇಮಸ್ ಇರುವಷ್ಟೇ ಬಹುಶಃ ಕರ್ನಾಟಕದಲ್ಲೂ ಫೇಮಸ್ಸು. ಮಾಜಿ IPS ಅಧಿಕಾರಿ ಅಣ್ಣಾಮಲೈ VRS ತಗೊಂಡು ರಾಜಕಾರಣಕ್ಕೆ ಹೋದರು. VRS ತಗೊಂಡು ಒಂದು NGO ಮಾಡಿದ್ರು, ಅದರ ಮೂಲಕ ರಾಜಕಾರಣಕ್ಕೆ ಹೋದರು. BJP ರಾಜ್ಯಾಧ್ಯಕ್ಷರಾದರು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅಣ್ಣಾಮಲೈ ಅವರಿಗೆ ಅಷ್ಟು ಒಳ್ಳೆ ಟೈಮ್ ಇಲ್ಲ. ಈಗ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇವರನ್ನು ಕೆಳಗಿಳಿಸಲಾಯಿತು. AIADMK ಜೊತೆಗಿನ ಮೈತ್ರಿಯಿಂದ ಹೊರಗೆ ಬರೋದಕ್ಕೆ ಮೋದಿ ಅಮಿತ್ ಶಾ ಅವ್ರನ್ನ ಕನ್ವಿನ್ಸ್ ಮಾಡಿ ಮೈತ್ರಿಯಿಂದ ಹೊರಗೆ ಬಂದರು. ಪಕ್ಷಕ್ಕೆ ವೋಟ್ ಶೇರ್ ಜಾಸ್ತಿ ಆಯಿತು, ಸೀಟ್ಗಳು ಬರಲಿಲ್ಲ. ಸೀಟ್ಗಳಲ್ಲಿ ದೊಡ್ಡ ಹೊಡೆತ ಆಗ್ಬಿಡ್ತು. ನೆಕ್ಸ್ಟ್ ಇಯರ್ ಎಲೆಕ್ಷನ್ನಲ್ಲಿ ಅನಿವಾರ್ಯ AIADMK ಜೊತೆಗಿನ ಮೈತ್ರಿ. AIADMKನವರು ಕಂಡೀಷನ್ ಹಾಕಿದ್ರು, ಅಣ್ಣಾಮಲೈ ಅಧ್ಯಕ್ಷರಾಗಿದ್ದರೆ ನಾವು ಬರೋದಿಲ್ಲ ಅಂತ. ಅಣ್ಣಾಮಲೈಯರನ್ನ ಕೆಳಗಿಳಿಸಿ ನಯನಾರ್ ನಾಗೇಂದ್ರನ್ರನ್ನು MLA ನಯನಾರ್ ನಾಗೇಂದ್ರನ್ರನ್ನು BJP ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರಿಸ್ತು. ಸೇಮ್ ಕಮ್ಯುನಿಟಿ. ಪಳನಿಸ್ವಾಮಿ AIADMK ನೇತೃತ್ವ ವಹಿಸಿರೋ ಪಳನಿಸ್ವಾಮಿ ಅವ್ರಿಗೂ ಅಣ್ಣಾಮಲೈ ಅವ್ರಿಗೂ ಆಗಿ ಬರ್ತಿಲ್ಲ. ಒಂಥರ ಸೈಡ್ಲೈನ್ ಆಗಿದ್ದಾರೆ. ಪೊಲಿಟಿಕಲಿ ನಾಟ್ ಸೋ ಗುಡ್ ಡೇಸ್ ಫಾರ್ ಹಿಮ್. ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇರುವಾಗ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ ಏನೇನೋ ಸ್ಪೆಕ್ಯುಲೇಷನ್ಸ್ ಹುಟ್ಟಾಕ್ತಾ ಇದೆ. ಎದೆಗೆ ಇಟ್ಟು ಯಾರೂ ಪಕ್ಷದೊಳಗೆ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರು. ಅಂದರೆ ಧಮಕಿ ಹಾಕಿ ಹೆದರಿಸಿ ಯಾರನ್ನೂ ಪಕ್ಷದಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ಅಂದರೆ BJPಯಲ್ಲೇ ಇರಬೇಕು ಅಂತ ನನ್ನನ್ನು ಫೋರ್ಸ್ ಮಾಡಿ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತಲೇ ಅರ್ಥ. ಅದರ ಅರ್ಥನೇ ಅದು. ಹಾಗಾದರೆ ಅಣ್ಣಾಮಲೈ ಇನ್ನೊಂದು ಪಕ್ಷ ಸ್ಥಾಪನೆ ಮಾಡ್ತಾರ? ಈಗಾಗಲೇ ಆ ಸಿನಿಮಾ ಆ್ಯಕ್ಟರ್ ವಿಜಯ್ ಹೊಸ ಪಕ್ಷ ಸ್ಥಾಪನೆ ಮಾಡಿ ಅದು ಭರ್ಜರಿ ಪ್ರಚಾರ ನಡೀತಾ ಇದೆ. ಹೀ ಈಸ್ ದ ಮೋಸ್ಟ್ ಪಾಪ್ಯುಲರ್ CM ಕ್ಯಾಂಡಿಡೇಟು. ಅಣ್ಣಾಮಲೈನೂ ಆ ದಾರಿಯಲ್ಲಿ ಹೋಗ್ತಾರಾ? ಅದೇ ಪತ್ರಿಕಾಗೋಷ್ಠಿಯಲ್ಲಿ ಅದೇ ಪ್ರಶ್ನೆಗೆ ಉತ್ತರ ಕೊಡುವಾಗ ಇನ್ನೊಂದು ಪಕ್ಷ ಮಾಡೋದಿಲ್ಲ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಬಟ್ ಸ್ಪೆಕ್ಯುಲೇಷನ್ಸ್. ಪಕ್ಷದಲ್ಲಿ ಎದೆಗೆ ಬಂದುಕಿಟ್ಟು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ ಮೇಲೆ ಅಣ್ಣಾಮಲೈ ನಾ ಬೇಕಿದ್ರೆ ಕೃಷಿ ಮಾಡ್ಕೊಂಡಿರ್ತೀನಿ ಅಂತಾರೆ. ಹೊಲ ತೋಟ ನೋಡ್ಕೊಂಡಿರ್ತೀನಿ ಅಂತ ಹೇಳ್ತಾರೆ. ಬಟ್ ಅಣ್ಣಾಮಲೈ ಅವರ ಅಸಮಾಧಾನ ಎಷ್ಟರ ಮಟ್ಟಿಗಿದೆ ಅಂತ ಜನರಿಗೆ ಸ್ಪಷ್ಟನೆ ಸಿಕ್ಕಂಗಾಯ್ತು. ಒಂದು ಅಲ್ಲಿ BJPದು ಒಂದು ಕಥೆ, ಇಲ್ಲಿ BJPದು ಇನ್ನೊಂದು ಕಥೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.